ದಿನಗಳಿಂದ ಗಮನಿಸ್ತಾ ಇದ್ವಿ ಗೋಲ್ಡ್ ಸಿಲ್ವರ್ ರೇಟ್ ಯಥಾಸ್ಥಿತಿಯಲ್ಲಿದೆ ಅಂತ. ಬಟ್ ಈಗ ಏನಾಗಿದೆ, ಇದು ರಿಟರ್ನ್ ಹೊಡೆದ್ಬಿಟ್ಟಿದೆ. ಇದೀಗ ಗೋಲ್ಡ್ ಸಿಲ್ವರ್ ಬೆಲೆಯಲ್ಲಿ ಏರಿಕೆ ಕಾಣಿಸ್ತಾ ಇರುವಂತದ್ದು. ಗೋಲ್ಡ್ ಸಿಲ್ವರ್ ರೇಟ್ ಫುಲ್ ರಿವರ್ಸ್ ಶಾಕಿಂಗ್. ಯುದ್ಧದ ಸಂದರ್ಭದಲ್ಲಿ ಬಿಗ್ ಚೇಂಜ್ ಕಾಣಿಸ್ತಾ ಇದೆ. ಇಷ್ಟು ದಿನ ಇಳಿತಾ ಇತ್ತು ಚಿನ್ನ ಬೆಳ್ಳಿ ರೇಟ್, ಬಟ್ ಇವಾಗ ರಿವರ್ಸ್ ಆಗಿದೆ. ಇಂದು ಬೆಳಗ್ಗೆಯೇ ಚಿನ್ನ ಬೆಳ್ಳಿ ದರ ಏರು ಮುಖವನ್ನ ಕಾಣಿಸ್ತಾ ಇದೆ. ಚಿನ್ನದ ಬೆಲೆಯಲ್ಲಿ ಇಂದು ಏಕದಮ್ 5,000 ರೂಪಾಯಿ ಜಂಪ್ ಆಗಿದೆ. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,66,000 ರೂಪಾಯಿ. ಸತತ 6 ದಿನಗಳ ಪತನದ ಬಳಿಕ ಚಿನ್ನದ ಬೆಲೆ ಚೇತರಿಕೆಯನ್ನ ಕಂಡಿದೆ. ಬೆಳ್ಳಿ ಬೆಲೆಯಲ್ಲೂ ಏರುಮುಖ. ಕೆಜಿ ಬೆಳ್ಳಿ 2,77,000 ರೂಪಾಯಿ. ಇದೇ ಟ್ರೆಂಡ್ ಸೆಪ್ಟೆಂಬರ್ ವರೆಗೂ ಮುಂದುವರಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಚಿನ್ನದ ಬೆಲೆ ಇನ್ನೆರಡು ವಾರದಲ್ಲಿ 2 ಲಕ್ಷ ಆಗೋದು ಫಿಕ್ಸ್ ಅಂತ. ಬೆಳ್ಳಿ ಬೆಲೆ ಮತ್ತೆ 4 ಲಕ್ಷ ರೂಪಾಯಿ ದಾಟುವುದು ಫಿಕ್ಸ್ ಅಂತ. ಆಭರಣ ಪ್ರಿಯರು ಶಾಕ್, ಹೂಡಿಕೆದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ನೋಡಿ, ಗೋಲ್ಡ್ ಸಿಲ್ವರ್ ರೇಟ್ ಅಲ್ಲಿ ಸತತವಾಗಿ ಹಾವು ಏಣಿಯ ಆಟ ನಡೀತಾ ಇತ್ತು. ಬಟ್ ಯುದ್ಧ ಆದಂತ 2 ದಿನಗಳ ಬಳಿಕ ಏರಿಕೆಯನ್ನ ಕಾಣಿಸುತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ. ಅದಾದ ಮೇಲೆ ಮತ್ತೆ ಇಳಿಕೆಯನ್ನ ಕಾಣಿಸುತ್ತೆ. ಯಥಾಸ್ಥಿತಿಯಲ್ಲಿ ತಟಸ್ಥವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಇತ್ತು. ಬಟ್ ಇದೀಗ ದಿಢೀರಂತ ಮತ್ತೆ ಏರಿಕೆಯನ್ನ ಕಾಣಿಸಿದೆ. ಬಂಗಾರದಲ್ಲಿ 5,000 ರೂಪಾಯಿ ಜಂಪ್ ಆಗಿರುವಂತದ್ದು. ಸದ್ಯ 10 ಗ್ರಾಂ 24 ಕ್ಯಾರೆಟ್ ಚಿನ್ನ 1,66,000 ರೂಪಾಯಿ. ಇನ್ನು ಕೆಜಿ ಬೆಳ್ಳಿ 2,77,000 ರೂಪಾಯಿ. ಇದೇ ಟ್ರೆಂಡ್ ಸೆಪ್ಟೆಂಬರ್ ವರೆಗೂ ಮುಂದುವರಿಯೋದು ಫಿಕ್ಸ್ ಅಂತ ಕಾಣಿಸ್ತಾ ಇದೆ. ಚಿನ್ನ ಬೆಳ್ಳಿ ಇನ್ನೆರಡು ವಾರದಲ್ಲಿ 2 ಲಕ್ಷ ಆಗೋದು ಫಿಕ್ಸ್. ಬೆಳ್ಳಿ ಬೆಲೆ ಮತ್ತೆ 4 ಲಕ್ಷ ರೂಪಾಯಿ ದಾಟುತ್ತೆ. ನೋಡಿ, ಆಭರಣ ಪ್ರಿಯರಿಗೆ ಶಾಕ್ ಸುದ್ದಿ ಆದ್ರೆ ಹೂಡಿಕೆದಾರರು ಒಂದು ರೀತಿಯಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂದ್ರೆ ಸತತವಾಗಿ ಏನು ಏರಿಕೆ ಕಾಣಿಸ್ತಾ ಇತ್ತು, ಈ ಏರಿಕೆಯನ್ನ ಗಮನಿಸಿಕೊಂಡು ಹೂಡಿಕೆದಾರರು ಸಾಕಷ್ಟು ಹೂಡಿಕೆಯನ್ನ ಮಾಡಿದ್ರು ಬಂಗಾರದ ಮೇಲೆ. ಬಟ್ ಅಲ್ಲೇನಾಗುತ್ತೆ, ಸಡನ್ ಆಗಿ ಬಂಗಾರ ಇಳಿಕೆಯನ್ನ ಕಾಣಿಸುತ್ತೆ, ತಟಸ್ಥವಾಗಿ ಉಳಿದಿರುತ್ತೆ. 1,61,000 ರೂಪಾಯಿ ಇತ್ತು. ಇನ್ನು 10 ಗ್ರಾಮ್ 24 ಕ್ಯಾರೆಟ್ ಬಂಗಾರದಲ್ಲಿ. ಬಟ್ ಬೆಳ್ಳಿಯಲ್ಲಿ 2 ಲಕ್ಷದ ಈಗ 77,000 1 ಕೆಜಿ ಬೆಳ್ಳಿಗೆ ಇರುವಂತದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಬಂಗಾರ 10 ಗ್ರಾಮ್ 24 ಕ್ಯಾರೆಟ್ ಬಂಗಾರ 2 ಲಕ್ಷ ರೂಪಾಯಿ ಆಗೋದು ಫಿಕ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕೆಜಿ ಬೆಳ್ಳಿಗೆ 4 ಲಕ್ಷ ರೂಪಾಯಿ ಆಗೋದು ಫಿಕ್ಸ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡು, ನಿನ್ನೆಯಿಂದಾನೇ ನೋಡಿದ್ವಿ ನಾವು, ನಿನ್ನೆಯಿಂದನೂ ಸಹಿತ ಗಮನಿಸಿದ್ವಿ. ಇವತ್ತು ಬೆಳಿಗ್ಗೆ ಅಂದ್ರೆ ಈ ಹೊತ್ತಿಗೆ ಮುಂಚೆನೆ ನಾವು ಗಮನಿಸಿದ್ವಿ ಯಾವ ರೇಂಜ್ಗೆ ಇತ್ತು ಚಿನ್ನ ಮತ್ತು ಬೆಳ್ಳಿ ಅಂತ. ನೋಡಿ, ಎಷ್ಟರಲ್ಲಿ ಬೆಳಗ್ಗೆನೆ 5,000 ರೂಪಾಯಿ ಜಂಪ್ ಆಗಿದೆ ಇಲ್ಲಿ ಬಂಗಾರದಲ್ಲಿ. ಅಂದ್ರೆ ಯಾವ ರೀತಿಯಾಗಿ ಹಾವು ಏಣಿಯ ಆಟ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ, ಬಟ್ ಹೂಡಿಕೆದಾರರಿಗೆ ಖುಷಿ ಪಡುವಂತ ಸುದ್ದಿ. ಏನ್ ಮಾಡ್ತಾರೆ ಹೂಡಿಕೆದಾರರು, ಚಿನ್ನ ಮತ್ತು ಬೆಳ್ಳಿಯ ಬೆಲೆ ರೈಸ್ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಹೂಡಿಕೆಯನ್ನ ಮಾಡ್ತಾರೆ. ಷೇರುಪೇಟೆಯಲ್ಲಿ ಹೂಡಿಕೆದಾರರ ಒಂದು ಆರ್ಡರ್ಸ್ಗಳು ಹೆಚ್ಚಾಗುತ್ತೆ. ಬಟ್ ಸಡನ್ ಆಗಿ ರೇಟ್ ಅಲ್ಲಿ ಡೌನ್ ಆಗಿದ್ರಿಂದ ಹೂಡಿಕೆದಾರರು ಒಂದು ರೀತಿಯಲ್ಲಿ ಗೊಂದಲ ಮತ್ತು ಟೆನ್ಷನ್ ಲಾಸ್ ಮಾಡ್ಕೊಂಡಿರುವಂತ ಚಿಂತೆಯಲ್ಲಿ ಇರ್ತಾರೆ. ಬಟ್ ಇದೀಗ ಕೊಂಚ ಮಟ್ಟಿಗೆ ಖುಷಿಯನ್ನ ತಂದುಕೊಟ್ಟಿದೆ ಹೂಡಿಕೆದಾರರಿಗೆ, ಬಟ್ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ. ಯಾಕಂದ್ರೆ ಕಡಿಮೆ ಇದೆ. ಈಗಾಗಲೇ ಗ್ರಾಹಕರು ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು. ಚಿನ್ನ ಬೆಳ್ಳಿ ಯಾವಾಗ ಯಾವ ಒಂದು ಬೆಲೆಯನ್ನ ಪಡೆದುಕೊಳ್ಳುತ್ತೆ, ಕೊಂಡ್ಕೊಳ್ಳೋದಾ ಬೇಡವಾ, ಅಥವಾ ಕೊಂಡ್ಕೊಳ್ಳೋಕೆ ಅಂತ ಮುಂದಾಗಿ ಹೋದ್ರೆ ಎಷ್ಟು ಮಟ್ಟಿಗೆ ರೈಸ್ ಆಗ್ಬಿಡ್ಬೋದು ಅನ್ನುವಂಥ ಟೆನ್ಷನ್ ಮತ್ತೊಂದು ಕಡೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಕಡೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸಾಕಷ್ಟು ಮಟ್ಟಿಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ.